ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸ್ವರ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ನನಗೆ ಗೊತ್ತು ಸ್ವಲ್ಪ ದಿವಸ ಗ್ಯಾಪ್ ಕೊಟ್ಟು ನಾನು ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದಕ್ಕೆ ರೀಸನ್ ನಾನು ಈ ಹಿಂದೆನೇ ಹೇಳಿದ್ದೆ. ನನಗೆ ಇವಾಗ ಇನ್ನೇನು ನನ್ನ ಲೇಬರ್ ಡೇಟ್ ಹತ್ರ ಇರೋದ್ರಿಂದ ಅಂಡ್ ಹಾಗೆ ಹೆಲ್ತ್ ಇಶ್ಯೂಸ್ ತುಂಬಾನೇ ಆಗ್ತಿರೋದ್ರಿಂದ ನನಗೆ ಫ್ರೀಕ್ವೆಂಟ್ಲಿ ಆಗಿ ವಿಡಿಯೋಸ್ನ ಅಪ್ಲೋಡ್ ಮಾಡಕ್ ಆಗ್ತಾ ಇಲ್ಲ. ಅಂಡ್ ವಿಡಿಯೋಸ್ ಎಡಿಟಿಂಗಿಗೆ ಅಂಡ್ ವಾಯ್ಸ್ ಕವರಿಂಗಿಗೆ ನನಗೆ ಕುತ್ಕೊಂಡು ಅಷ್ಟು ಟೈಮ್ ಸ್ಪೆಂಡ್ ಮಾಡಕ್ ಆಗ್ತಾ ತುಂಬಾನೇ ಬ್ಯಾಕ್ ಪೇನ್ ಬರ್ತಾ ಇದೆ. ಸೊ ನಾನು ಗ್ಯಾಪ್ ಕೊಟ್ಟು ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಅಂಡ್ ಫ್ರೀಕ್ವೆಂಟ್ಲಿ ಆಗಿ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ, ಬಟ್ ಆಗ್ಲಿಲ್ಲ. ಸೊ ಲಾಸ್ಟ್ ವಿಡಿಯೋಗೂ ಈ ವಿಡಿಯೋಗೂ ತುಂಬಾನೇ ಗ್ಯಾಪ್ ಆಯಿತು. ಈ ಗ್ಯಾಪ್ ಅಲ್ಲಿ ತುಂಬಾ ಜನ ಮೆಸೇಜ್ ಮಾಡಿದ್ದೀರಾ, DM ಮಾಡಿದ್ದೀರಾ, ಬ್ಲಾಗ್ ಸ್ಟಾಪ್ ಮಾಡಿದ್ರಾ, ಯಾಕೆ ಮಾಡ್ತಾ ಇಲ್ಲ, ಏನಾಯ್ತು, ಹುಷಾರಾಗಿದ್ದೀರಾ, ಹೆಲ್ತ್ ಹೇಗಿದೆ ಅಂತ ಎಲ್ಲ. ಸೊ ನಿಮ್ಮೆಲ್ಲರಿಗೂ ತುಂಬಾನೇ ಥ್ಯಾಂಕ್ ಯು. ನಾನು ಚೆನ್ನಾಗಿದ್ದೀನಿ. ಓನ್ಲಿ ಒನ್ ಪ್ರಾಬ್ಲಮ್ ಏನು ಅಂತಂದ್ರೆ ನನಗೆ ತುಂಬಾನೇ ಬ್ಯಾಕ್ ಪೈನ್ ಇದೆ. ಅಂಡ್ ಇತ್ತೀಚೆಗೆ ನನ್ನ ಹೆಲ್ತ್ ಅಲ್ಲೂ ಕೂಡ ವೇರಿಯೇಷನ್ ಆಗಿದ್ರಿಂದ ಬರೀ ಹಾಸ್ಪಿಟಲ್ ಮನೆಯಿಂದ ಹಾಸ್ಪಿಟಲ್ ಇಷ್ಟೇ ಆಗ್ತಾ ಇತ್ತು. ಸೊ ಹಾಗಾಗಿ ವಿಡಿಯೋಸ್ನ ವ್ಲಾಗ್ಸ್ನ ನಾನು ಅಪ್ಲೋಡ್ ಮಾಡಲಿಲ್ಲ. ಬರೀ ನನ್ನ ವ್ಲಾಗ್ಸ್ ಅಲ್ಲಿ ಬರೀ ಕಷ್ಟದ್ದು ಅಥವಾ ಬೇಜಾರಿನ ವಿಷಯನೇ ಹೇಳ್ಕೊಳ್ಳೋದಕ್ಕಿಂತ ಯಾವ್ದಾದ್ರು ಖುಷಿ ವಿಷಯ ಇದ್ದಾಗ ಅದನ್ನ ಶೇರ್ ಮಾಡ್ಕೊಳ್ಳೋದಕ್ಕೆ ವ್ಲಾಗ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೆ. ಬಟ್ ಇಲ್ಲಿವರೆಗೂ ಆಗಿರ್ಲಿಲ್ಲ, ಅದು ಇವತ್ತು ಆಗ್ತಾ ಇದೆ. ಏನಪ್ಪ ವಿಷಯ ಅಂತ ಅಂದ್ರೆ, ಆಲ್ರೆಡಿ ನೀವು ನನ್ನ ತಂಬ್ಲೈನ್ ನೋಡಿ ತಿಳ್ಕೊಂಡಿರ್ತೀರಾ. ಪಿಕ್ಕಮ್ಮ ಬರ್ಡೇಗೆ ಏನಾದ್ರು ಹೊರಗಡೆ ಶಾಪಿಂಗ್ ಮಾಡ್ಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಶಾಪಿಂಗ್ ಅಂತ ಅಂದ್ರೆ ಏನು, ನಾರ್ಮಲ್ ಬರ್ಡೇ ಬಂತ ಅಂದ್ರೆ ನಮ್ಗಾಗ್ಲಿ ಮಕ್ಳಿಗಾಗ್ಲಿ ನಾವು ಬಟ್ಟೆ ತಗೋತೀವಿ, ಸ್ಲಿಪ್ಪರ್ಸ್ ತಗೋತೀವಿ, ಅಥವಾ ನಮ್ಗೆ ಏನಾದ್ರೂ ಇಷ್ಟ ಆಯ್ತು ಅಂದ್ರೆ ಅದನ್ನ ತಗೊಳ್ಳೋದಕ್ಕೆ ಶಾಪಿಂಗ್ ಹೋಗ್ತೀವಿ. ಅವಳಿಗೆ ಏನ್ ಇಷ್ಟ ಅದನ್ನ ಮಾತ್ರ ಕೊಡ್ಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ವಿ. ಅವಳಿಗೆ ಪ್ರತಿ ವರ್ಷ ಬರ್ಡೇಗೆ ನಾವು ಏನಾದ್ರೂ ಒಂದು ಹೊಸದು ಕೊಡಿಸ್ತಾ ಇದ್ವಿ, ಬಟ್ಟೆ, ಕೇಕು, ಸ್ಲಿಪ್ಪರ್ಸ್ ಇದು ಬಿಟ್ಟು. ಬಟ್ ಈ ವರ್ಷ ಅವಳಿಗೆ ಗೊತ್ತಿಲ್ಲದೇನೆ ಸರ್ಪ್ರೈಸ್ ಕೊಡೋಣ, ಬಟ್ ಅವಳಿಗೆ ಗೊತ್ತಿರೋ ತರ ಬರೀ ಬಟ್ಟೆ, ಶೂಸ್ ಅಷ್ಟೇ ಕೊಡಿಸ್ಬೇಕು, ಬೇರೆ ಏನು ಕೊಡಿಸ್ಬಾರ್ದು ಅಂತ ನಾನು ಮತ್ತೆ ನನ್ನ ಹಸ್ಬೆಂಡ್ ಇಬ್ರು ಮೈಂಡ್ ಸೆಟ್ ಮಾಡ್ಕೊಂಡೆ ಅವಳನ್ನ ಹೊರಗಡೆ ಕರ್ಕೊಂಡು ಹೋದ್ವಿ. ಇವತ್ತು ಸ್ಕೂಲ್ ಗವರ್ಮೆಂಟ್ ಹಾಲಿಡೇ ಇದ್ದಿದ್ರಿಂದ ಅವಳನ್ನ ಬಟ್ಟೆ ಸೆಲೆಕ್ಷನ್ಗೆ ಕರ್ಕೊಂಡೋದ್ವಿ. ಆಕ್ಚುಲಿ ನಾವು ಅವಳನ್ನ ಬಟ್ಟೆ ಸೆಲೆಕ್ಷನ್ಗೆ ಕರ್ಕೊಂಡು ಹೋಗಲ್ಲ ಬರ್ಡೇಗೆ. ಅವಳಿಗೆ ಇಷ್ಟ ಆಗಿರೋ ಥರದ್ದು ನಾವೇ ತಗೊಬಂದು ಅವಳಿಗೆ ಸರ್ಪ್ರೈಸ್ ಇರಲಿ ಅನ್ನೋ ಥರ ನಾವು ಯಾವಾಗಲೂ ಕೊಡಿಸ್ತಾ ಇದ್ವಿ. ಬಟ್ ಇದೇ ಫಸ್ಟ್ ಟೈಮ್ ಅವಳಿಗೆ ಕರ್ಕೊಂಡು ಹೋಗಿದ್ದು. ನಾವೇನಿವಾಗ ಬಟ್ಟೆ ಅಂಗಡಿಲಿ ಪಾಪುಗೆ ಬಟ್ಟೆ ಕೊಡ್ಸಕ್ ಬಂದಿದ್ವಲ್ಲ, ಇದೇ ಬಟ್ಟೆ ಶಾಪಲ್ಲಿ ನಾನು ಚಿಕ್ಕವಳಿದ್ದಾಗ ನನ್ನ ಬರ್ಡೇಗೂ ಕೂಡ ಬಟ್ಟೆ ತಗೋತಾ ಇದ್ದಿದ್ದು. ಈಗ ಪೆಕ್ಕುಮಾಕು ಕೂಡ ಇಲ್ಲೇ ಬಂದಿದೀವಿ. ಅಂದ್ರೆ ತುಂಬಾನೇ ಹಳೆ ಪರಿಚಯ ಇವರು. ಬಟ್ ಇವ್ರ ಅಂಗಡಿಯಲ್ಲಿ ಮಕ್ಕಳಿಗೆ ಅಂತಾನೆ ಬಟ್ಟೆ ಸ್ಪೆಷಲ್ ಆಗಿರುತ್ತೆ. ತುಂಬಾನೇ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇರುತ್ತೆ. ಸೊ ನನಗೆ ಫಸ್ಟ್ ಇಂದನೂ ಪರಿಚಯ ಒಂದು, ಮತ್ತೆ ಬಟ್ಟೆ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ ಇರೋದ್ರ. ಹಾಗಾಗಿ ನಾನು ಪ್ರತಿ ಸತಿ ಪೆಕ್ಕುಮಾಗೋಸ್ಕರ ಬಟ್ಟೆ ತಗೋತಿದ್ದೀನಿ ಮಾತ್ರ ಅಂದ್ರೆ ಇದೇ ಶಾಪ್ಗೆ ಬರ್ತೀನಿ. ಹಾಗೆ ಇನ್ನೊಂದೇನಪ್ಪಾ ಅಂತಂದ್ರೆ, ಪೆಕ್ಕುಮಾಗೆ ನಾನು ಈ ಸತಿ ಬರ್ಡೇಗೆ ಯಾವುದೇ ರೀತಿ ಕಾಸ್ಟ್ಲಿ ಐಟಮ್ಸ್ ಎಲ್ಲ ಕೊಡ್ತಾ ಇಲ್ಲ. ಬಿಕಾಸ್ ಅವಳಿಗೆ ಈ ರೀಸೆಂಟ್ ಆಗಿಂದ ತುಂಬಾನೇ ಬಟ್ಟೆಗಳಾಗೋಗ್ಬಿಟ್ಟಿದೆ. ಆನ್ಲೈನ್ ಇಂದ ಆರ್ಡರ್ಸ್ ಮಾಡಿದ್ದು, ಅವಳಿಗೆ ಇಷ್ಟ ಅಂತ ಶಾಪಲ್ಲಿ ಕೊಡ್ಸಿದ್ದು, ಫೋಟೋ ಶೂಟ್ಗೆ ತಗೊಂಡಿದ್ದು, ತುಂಬಾ ಜಾಸ್ತಿ ಬಟ್ಟೆ ಆಗ್ಬಿಟ್ಟಿದೆ. ವೀಕ್ಲಿ ಒನ್ಸ್ ಅವಳಿಗೆ ಕಲರ್ ಡ್ರೆಸ್ ಇಲ್ಲ, ಬರೀ ಯೂನಿಫಾರ್ಮ್ ಅಷ್ಟೇನೆ. ಅದ್ರಲ್ಲೂ ರಜಾ ಇದ್ದಾಗ ಅವಳು ವಿಡಿಯೋಗೋಸ್ಕರ ಮನೇಲೇನೆ ಉಳ್ಕೊಂತಾಳೆ. ಸೊ ಮನೇಲಿ ಹಾಕೋ ಡ್ರೆಸ್ನೇ ಹಾಕೋತಾಳೆ, ಔಟ್ಸೈಡ್ ಎಲ್ಲೂ ಹೋಗದೆ ಇರೋದ್ರಿಂದ ಬಟ್ಟೆಗಳು ಒನ್ ಟೈಮ್ ಹಾಕಿ ಸುಮ್ಮನೆ ವಾರ್ಡ್ರೂಬ್ ಅಲ್ಲಿ ಹಂಗೆ ಇದಾವೆ ಅನ್ನೋ ತರ ಆಗೋಗ್ಬಿಟ್ಟಿದೆ. ಎಷ್ಟೋ ಬಟ್ಟೆಗಳು ತುಂಬಾ ಚಿಕ್ಕನೇ ಆಗೋಗ್ಬಿಟ್ಟಿದೆ ಅವಳಿಗೆ ಯೂಸ್ ಮಾಡ್ದೇನೆ. ಸೊ ಅವಳಿಗೆ ನನ್ನ ಮೆಟರ್ನಿಟಿ ಫೋಟೋ ಶೂಟ್ ಟೈಮಲ್ಲಿ ಆಲ್ಮೋಸ್ಟ್ ಒಂದು 2,000 to 2,500 ಅವಳಿಗೆ ಬಟ್ಟೆ, ಸ್ಲಿಪ್ಪರ್ಸ್, ಅವಳಿಗೆ ಬೇಕಾಗಿರೋಂತಹ ಆಕ್ಸೆಸರೀಸ್ನ ನಾನು ಶಾಪ್ ಮಾಡಿದ್ದು. ಅಂಡ್ ಇನ್ನೇನು ಅವಳ ಬರ್ಡೇ 1 or 2 days ಇದೆ. ಅದಾದ್ಮೇಲೆ ನೆಕ್ಸ್ಟ್ ಒಂದು 20 to 25 ಡೇಸ್ಗೆ ನನ್ನ ಬರ್ಡೇ ಕೂಡ ಇದೆ. ಅವಾಗ ಅವಳಿಗೂ ಬಟ್ಟೆ ಕೊಡಿಸ್ಬೇಕು. ಅಂಡ್ ನಿಯರೆಸ್ಟ್ ಹಬ್ಬ ಇನ್ನೇನು ಸಂಕ್ರಾಂತಿ ಹಬ್ಬ, ನ್ಯೂ ಇಯರ್ ಇದೆಲ್ಲ ಬಂದೇ ಬಿಡ್ತು. ಆಗ್ಲೂ ಕೂಡ ಇರೋಳು ಒಬ್ಳೆ ಮಗಳು ಅಂತ ಅವಳಿಗೆ ಬಟ್ಟೆ ಮತ್ತೆ ತಗೊಂಡ್ ಬರ್ಲೇಬೇಕು. ಸೊ ಬೇಡ, ಸುಮ್ಮನೆ ಬಟ್ಟೆ ಅಂತ ಹಾಕಿ ಸುಮ್ಮನೆ ವೇಸ್ಟ್ ಆಗ್ಬಿಡುತ್ತೆ. ಸೊ ಹಂಗಾಗಿ ಅವಳಿಗೆ ಯಾವ್ದು ಇಷ್ಟಪಡ್ತಾಳೆ ಅದೇ ಕೊಡ್ಸೋಣ. ಬಟ್ ಆದ್ರೆ ತುಂಬಾ ಹೆವಿ ಗ್ರ್ಯಾಂಡ್ ಆಗಿರೋದು, ಓವರ್ ವೇಟೆಡ್ ತರ ಇರೋದು ಇದೆಲ್ಲ ತಗೊಳ್ಳೋದು ಬೇಡ ಅಂತ ಅನ್ಕೊಂಡೆ ನಾವು ಮನೆಯಿಂದ ಹೊರಟಿದ್ದು. ಅಂಡ್ ಅವಳಿಗೂ ಅದೆಲ್ಲ ಇಷ್ಟ ಆಗಲ್ಲ. ಇವನ್ ಒಂದು ದೊಡ್ಡದು ಫ್ರಾಕ್ ಬರುತ್ತಲ್ಲ, ಆ ತರದ್ದಾಗಿರ್ಬೋದು, ಅಥವಾ ತುಂಬಾ ಶೈನಿಂಗ್ ಇರೋದು, ಮತ್ತೆ ಡಿಸೈನ್ಸ್ ಇರೋದು, ಇದೆಲ್ಲ ಇಷ್ಟ ಆಗಲ್ಲ ಅವಳಿಗೆ. ನಾರ್ಮಲ್ ಪಾರ್ಟಿ ವೇರ್ ತರ ಅಥವಾ ಶಾರ್ಟ್ ಡ್ರೆಸ್ಸಸ್ ಅಂದ್ರೆ ತುಂಬಾ ಬೇಗ ಅಟ್ರಾಕ್ಟ್ ಆಗಿ ಇದೇ ಬೇಕು ಅಂತ ಹಿಡಿದ್ಬಿಡ್ತಾಳೆ. ಇವಾಗ ಏನ್ ಹಾಕಿದೀವಿ, ಇದು ಸ್ಟಾರ್ಟಿಂಗ್ ಅಲ್ಲಿ ಚೆನ್ನಾಗಿದೆ ಅಂತ ಅನ್ಕೊಂಡ್ಬಿಟ್ಟಿದ್ದಾಳ ಅವಳು. ಬಟ್ ಮಿರರ್ಗೆ ಹೋಗಿ ನೋಡ್ಕೊಂಡ್ಲು, ನಮ್ಗೆಲ್ಲ ಚೆನ್ನಾಗೆ ಕಾಣಿಸ್ತಾ ಇತ್ತು. ಬಟ್ ಅವಳಿಗೆ ಅಷ್ಟು ಲೈಕ್ ಆಗ್ಲಿಲ್ಲ. ಇದೇನ್ ಮಮ್ಮಿ ಒಳ್ಳೆ ಜಾತ್ರೆ ತರ ಇದೆಯಲ್ಲ ಅಂತ ನನಗೆ ಕೇಳಿದ್ಲು. ಅವಳಿಗೆ ಹೆಂಗೆ ಅಂದ್ರೆ ಮಂಡಿಗಿಂತ ಸ್ವಲ್ಪ ಮೇಲಿರ್ಬೇಕು, ಸ್ಲೀವ್ಲೆಸ್ ಇರಬೇಕು. ಅಂಡ್ ಅವಳಿಗೆ ಅದು ಆ ತರ ಬಟ್ಟೆಗಳು ಕಂಫರ್ಟಬಲ್ ಆಗಿರುತ್ತೆ. ಫುಲ್ ಲಾಂಗ್ ಫ್ರಾಕು ಮತ್ತೆ ಈ ದೊಡ್ಡ ಡ್ರೆಸ್ಸಸ್ ಇರುತ್ತಲ್ಲ, ಅದು ಅವಳಿಗೆ ಅಷ್ಟು ಇಷ್ಟ ಆಗೋದಿಲ್ಲ. ಸೊ ಇದು ಹಬ್ಬ ಅವಳಿಗೋಸ್ಕರನೇ ಅಂತ ಇರೋ ಹಬ್ಬ. ಅವಳು ಯಾವ್ದು ಇಷ್ಟಪಡ್ತಾಳೆ ಅದನ್ನೇ ಕೊಡ್ಸೋಣ ಅಂತ ಅನ್ಕೊಂಡು ಅವಳು ಇಷ್ಟಪಟ್ಟದನ್ನೇ ಫೈನಲಿ ಸೆಲೆಕ್ಟ್ ಮಾಡ್ಕೊಂಡ್ವಿ. ಅವಳು ಈ ಡ್ರೆಸ್ನ ಸೆಲೆಕ್ಟ್ ಮಾಡಿದ್ದು ಬರೀ ಕೋಟ್ಗೋಸ್ಕರ ಅಷ್ಟೇ. ಅದು ಮೇಲ್ಗಡೆ ಟಾಪ್ ಏನಿದೆ ಅದು ಕ್ರೀಮ್ ಕಲರ್ ಕೋಟು, ಅದು ಅವಳಿಗೆ ಜಾಸ್ತಿ ಲೈಕ್ ಆಯ್ತು. ಸೊ ಅದಕ್ಕೋಸ್ಕರ ಈ ಬಟ್ಟೆನ ಸೆಲೆಕ್ಟ್ ಮಾಡ್ಕೊಂಡ್ಲು. ಎಷ್ಟು ಅಂದ್ರೆ ಇದು 1650. ಅದು
2050. 2050 ಅಂತ. ಈ ಮಕ್ಳು ಬಟ್ಟೆಗಳೆಲ್ಲ ಹೆಂಗೆ ಅಂತ ಅಂದರೆ ನೋಡೋಕ್ಕೆ ಸುಮಾರಾಗಿದ್ರು ಪ್ರೈಸ್ ಮಾತ್ರ ತುಂಬ ಕಾಸ್ಟ್ಲಿ ಆಗಿರುತ್ತೆ. 1650 ಹೇಳಿದ್ರು, ಫೈನಲಿ 1500ಗೆ ಅದನ್ನ ತಗೊಂಡ್ವಿ. ಅವಳಿಗೆ ಬಟ್ಟೆ ನೋಡಿದಾದ್ಮೇಲೆ ಪಾಪುಗೆ ಬಟ್ಟೆ ನೋಡ್ತಾ ಇದ್ದಾಳೆ. ಅವಳ ಮೈಂಡ್ ಸೆಟ್ಟಲ್ಲಿ ಅನ್ಕೋಬಿಟ್ಟಿದ್ದಾಳೆ ತಂಗಿ ಆಗತ್ತೆ ಅನ್ನೋ ಥರ. ಸೊ ಹಾಗಾಗಿ ಬರೀ ಹೆಣ್ಮಕ್ಳದೇ ಬಟ್ಟೆ ಚಿಕ್ಕ ಚಿಕ್ಕ ಬಟ್ಟೆನ ಈಚೆ ಕರೆದ್ಬಿಟ್ಟು ಇದು ಎಷ್ಟು ಚೆನ್ನಾಗಿರುತ್ತಲ್ಲ ಪಾಪುಗೆ ಅಂತ ಆ ಚಿಕ್ಕ ಬಟ್ಟೆನ ತೋರಿಸ್ತಾ ಇದ್ದಾಳೆ ನನಗೆ. ನೆಕ್ಸ್ಟ್ ನಾವು ಅವಳಿಗೆ ಅಲ್ಲಿಂದ ಫುಟ್ವೇರ್ ಯಾವ್ದಾದ್ರು ಕೊಡ್ಸೋಣ ಅಂತ ಕರ್ಕೊಂಡೋದೆ. ನನಗೆ ಮೈಂಡಲ್ಲಿ ಇದ್ದಿದ್ದು ಶೂ ಕೊಡಿಸ್ಬೇಕು ಅಂತ, ಬಟ್ ನನ್ನ ಹಸ್ಬೆಂಡ್ಗೆ ಯಾವ್ದಾದ್ರು ಹೀಲ್ಡ್ ಕೊಡಿಸ್ಬೇಕು. ಅವಳ ಹತ್ರ ಶೂಸ್ ಆಲ್ರೆಡಿ ತುಂಬಾ ಕಲೆಕ್ಷನ್ಸ್ ಇದೆ, ಹೀಲ್ಡ್ ಯಾವುದು ಇಲ್ಲ. ಹಂಗೆ ಅನ್ಕೊಂಡು ಹೋದ್ವಿ, ಬಟ್ ಅವಳು ಆಲ್ರೆಡಿ ಹೈಟ್ ಇರೋದ್ರಿಂದ ಹೀಲ್ಡ್ ಅಷ್ಟು ಚೆನ್ನಾಗಲ್ಲ ಅಂತ ಒಂದು ಅನ್ನಿಸ್ತು. ಅಂಡ್ ಅವಳ ಸೈಜ್ಗೆ ಹೀಲ್ಡ್ ಕೂಡ ಇರ್ಲಿಲ್ಲ ನಾವು ಹೋಗಿದಂತ ಶಾಪ್ ಅಲ್ಲಿ. ಸೊ ಇರೋದ್ರಲ್ಲೇ ಯಾವ್ದಾದ್ರು ಅವಳಿಗೆ ಇಷ್ಟ ಆಗೋ ತರದ್ ಬಿಟ್ಬಿಡೋಣ ಅಂದ್ಬಿಟ್ಟು ಬಿಟ್ವಿ. ಡಿಸ್ಪ್ಲೇ ಹಾಕಿರೋದನ್ನ ನೋಡಿ ಅವಳಿಗೆ ಯಾವ್ದಾವ್ದು ಬೇಕೋ ಅವಳೇ ಸೆಲೆಕ್ಟ್ ಮಾಡಿ ಕೇಳ್ತಾ ಇದ್ಲು. ಸೊ ಹಂಗಾಗಿ ಅವಳ ಪಾಡಿಗೆ ಅವಳಿಗೆ ಎಷ್ಟೊತ್ತಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂದ್ಬಿಟ್ಟು ನನ್ನ ಪಾಡಿಗೆ ನಾನು ಅವಳನ್ನ ಮಾತಾಡ್ಸ್ಕೊಂಡು ಅದು ಹಾಕೊಂಡು ಚೆಕ್ ಮಾಡು ಇದು ಹಾಕೊಂಡು ಚೆಕ್ ಮಾಡು ಅಂತ ತೋರಿಸ್ತಾ ಇದ್ದೆ. ನಾವು ಸ್ಟಾರ್ಟಿಂಗ್ ಹೊರಟಾಗ ಮನೆಯಿಂದ ನಮ್ಮ ಏರಿಯಾದಲ್ಲಿ ಬೇಡ, ನಾವು ನೆಲಮಂಗ್ಲಕ್ಕೆ ಹೋಗ್ಬಿಟ್ಟು ಬಟ್ಟೆ ಶೂಸ್ ಮತ್ತೆ ಬೇರೆ ಏನಾದರೂ ತಗೋಬರೋಣ ಅವಳಿಗೆ. ಆ ಶೂಸ್ ಮತ್ತೆ ಬಟ್ಟೆ ಮ್ಯಾಚಿಂಗಿಗೆ ಲೈಕ್ ಹೆಂಗೆ ಅಂತ ಅಂದರೆ ಕೈಗೆ ಬ್ಯಾಂಗಲ್ ಆಗಿರ್ಬೋದು ಅಥವಾ ಏನಾದರೂ ಹೇರ್ ಆಕ್ಸೆಸರೀಸ್ ಈ ಥರದ್ದು ತಗೋಬರೋಣ ಅಂತ ಅನ್ಕೊಂಡಿದ್ವಿ. ಬಟ್ ಒಂದ್ಸತಿ ಚೆಕ್ ಮಾಡೋಣ, ನಾವು ರೆಗ್ಯುಲರ್ಗೆ ಹೋಗೋ ಶಾಪಲ್ಲಿ ಅವಳಿಗೆ ಇಷ್ಟ ಆಗೋದು ಯಾವುದಾದ್ರೂ ಇದ್ರೆ ಅಲ್ಲಿವರೆಗೂ ಹೋಗೋದು ತಪ್ಪುತ್ತಲ್ಲ ಅಂತ ಹೋದ್ವಿ. ಬಟ್ ಅವಳಿಗೆ ಅದು ಇಷ್ಟ ಆಗೋಯ್ತು. ಸೊ ಹಾಗಾಗಿ ಆ ಶೂಗೋಸ್ಕರ ಅಥವಾ ಸ್ಲಿಪ್ಪರ್ಗೋಸ್ಕರ ನಾವು ನೆಲಮಂಗ್ಲಕ್ಕೆ ಹೋಗೋದು ಬೇಡ, ಅದನ್ನು ಇಲ್ಲೇ ತಗೊಳ್ಳೋಣ ಅಂದ್ಬಿಟ್ಟು ಇಲ್ಲೇ ನೋಡ್ತಾ ಇದ್ದೀವಿ. ನನಗೆ ಒಂದು ಸೈಡಲ್ಲಿ ಇಷ್ಟ ಇರಲಿಲ್ಲ ಅವಳಿಗೆ ಫುಟ್ವೇರ್ಸ್ನ ಹೊಸದಾಗಿ ಕೊಡ್ಸೋದು. ಬಿಕಾಸ್ ನನಗೆ ಈಗ ರೀಸೆಂಟಾಗಿ ಮೆಟರ್ನಿಟಿ ಫೋಟೋ ಶೂಟ್ ಆದಾಗ ಅವಳಿಗೆ 2 ಜೊತೆ ಪೇರ್ ಶೂಸ್ನ ಬುಕ್ ಮಾಡಿ ತರಿಸ್ಕೊಂಡಿದ್ದೆ, ರೆಡ್ ಆ್ಯಂಡ್ ವೈಟ್. ಅವನು ಕೂಡ ಆ ಫೋಟೋ ಶೂಟ್ ದಿವಸ ಅಷ್ಟೇನೆ ಹಾಕಿದ್ದು, ಮತ್ತೆ ಚಪ್ಪಲಿಗೆ ಬಟ್ಟೆಗೆ ಬರೀ ಇದೇ ಆಗೋಯ್ತು ಅಂತ ನಾನು ಹಂಗೆ ಸ್ವಲ್ಪ ಗೊಣ ಅಂತಿದ್ದೆ. ಬಟ್ ನನ್ನ ಹಸ್ಬೆಂಡು ಇಲ್ಲ, ವರ್ಷಕ್ಕೊಂದ್ಸತಿ ಅವಳಿಗೆ ಕೊಡಿಸ್ಲೇಬೇಕು, ಅವಳು ಹುಟ್ಟಿದ ಹಬ್ಬನ ಅವಳು ಇಷ್ಟ ಬಂದಂಗೆ ನಾನು ಕೊಡಿಸ್ತೀನಿ, ನೀನು ಸುಮ್ಮನೆ ಇರೋ ಅಂದ್ಬಿಟ್ಟು ಅವರೇ ಕರ್ಕೊಂಡು ಬಂದರು ಕೊಡ್ಸೋಕ್ಕೆ. ಎಷ್ಟೇ ಹೊಸದಿದ್ರು ಅವಳು ಹುಟ್ಟಿದ ಹಬ್ಬದ ದಿವಸ ಅವಳು ಹೊಸದಾಗಿ ಹಾಕ್ಕೊಳ್ಳೇಬೇಕು. ನೀನು ಸುಮ್ಮನೆ ಇರೋ, ಕೊಡಿಸ್ತಿದ್ದೀವಿ, ಯಾಕೆ ಗೊಣ ಅಂತಿದೀಯಾ ಅಂತ ಅಂದ್ಬಿಟ್ಟು ಸುಮ್ಮನೆ ಇರಿಸಿದ್ರು. ಏನಪ್ಪ ಅಂತಂದರೆ ಇವಕ್ಕೆ ಇನ್ವೆಸ್ಟ್ ಮಾಡೋದು ನಾವು ಬೇರೆ ಯಾವುದಾದ್ರೂ ವ್ಯಾಲ್ಯೂಯಬಲ್ ಥಿಂಗಿಗೆ ಇನ್ವೆಸ್ಟ್ ಮಾಡಿದ್ರೆ ಆಯಿತು, ಇಲ್ಲ ಅಂತಂದರೆ ಅದೇ ದುಡ್ಡನ್ನ ನಾವು ಸೇವ್ ಮಾಡಿಕೊಂಡ್ರೆ ಮುಂದೆ ಎಂತಕಾರೋ ಆಗುತ್ತೆ ಅನ್ನೋದು ನಂದು. ಬಟ್ ಒಂದು ಸೈಡ್ ಪೆಕ್ಕುಮ್ಮ ಅಂಗಡಿಯಲ್ಲಿ ಮಾಡ್ತಿದ್ದಿದ್ದು ತರಲೆ, ಮತ್ತು ಅವಳಿಗೆ ಸಖತ್ತು ಖುಷಿ, ಬಟ್ಟೆ ಶೂಸ್ ಇದೆಲ್ಲ ಹೊಸದಾಗಿ ಕೊಡಿಸ್ತಾ ಇರೋದ್ರಿಂದ ಮತ್ತೆ ಅದನ್ನ ನೋಡೋದಕ್ಕೆ ತುಂಬಾ ಖುಷಿ ಆಗ್ತಿತ್ತು. ಎಷ್ಟು ಖುಷಿಯಾಗಿದ್ದಾವೆ ಮಕ್ಳಿಗೆ, ನಮ್ದೇನು ಗೊತ್ತಾಗಲ್ಲ, ಅವ್ರಿಗೆ ಏನೇ ಕೊಡ್ಸಿದ್ರು ಖುಷಿ ಮೇಲೆ ಖುಷಿ. ಸೊ ಹಂಗಾಗಿ ಅವಳು ಖುಷಿ ನೋಡಿ ನಾನು ಕೂಡ ಸುಮ್ಮನೆ ಆದೆ. ಎಷ್ಟು ಬೇಗ ನನ್ನ ಮಗಳಿಗೆ ವರ್ಷಗಳು ಕಳೀತಾ ಇದ್ದೇನಂದೇ ಗೊತ್ತಾಗಲ್ಲ, ಇಷ್ಟು ಬೇಗ ಇಷ್ಟು ದೊಡ್ಡವಳಾಗ್ಬಿಡ್ಲಾ ಅಂತ ಅನ್ಸುತ್ತೆ ನನಗೆ ಒಂದೊಂದ್ಸತಿ. ಈಗ ಹೆಂಗೆ ಪಾಪನ ನಾನು ಪ್ರೆಗ್ನೆನ್ಸಿಲಿ ಹೊಟ್ಟೆಲಿ ಹೊತ್ಕೊಂಡಿದ್ದೀನಲ್ಲ, ಪಿಕ್ಕುಮ್ಮ ಕೂಡ ಹಂಗೆ ಇದ್ಲಲ್ಲ. ಸೊ ಅದೇ ಫೀಲ್ ಒಂದೊಂದ್ಸತಿ ನನಗೆ, ಇಷ್ಟು ಚಿಕ್ಕವಳು ಇಷ್ಟು ಬೇಗ ದೊಡ್ಡವಳಾಗ್ಬಿಟ್ಲ, ಅವಳೇ ಸೆಲೆಕ್ಷನ್ ಮಾಡ್ಕೊಳ್ಳೋ ಅಷ್ಟು, ಅದು ಬೇಡ ಇದು ಬೇಕು ಅಂತ ಹೇಳೋ ಅಷ್ಟು ಮೆಚುರಿಟಿ ಬಂದ್ಬಿಟ್ಟಿದ್ಯಾ ಅಂತ ಎಲ್ಲ ಅನ್ಸುತ್ತೆ. ಬಟ್ ಅವಳಿಗೆ ನಮ್ಗಿಂತ ತುಂಬಾ ಮೆಚ್ಯೂರಿಟಿ ಇದೆ ಅಂತ ಒಂದೊಂದ್ಸತಿ ಅನ್ಸುತ್ತೆ. ಆ ಶಾಪ್ ಅವ್ರು ಹೇಳಿದಾಗ ಆ ಶೂಸ್ ಎಲ್ಲ ನೀರಿಗೆ ಹಾಕಕ್ಕಾಗಲ್ಲ, ನೀರಿಗೆ ಹಾಕಿದ್ರೆ ಹಾಳಾಗುತ್ತೆ ಅಂತ ಅದನ್ನು ತೆಗೆದು ಸೈಡ್ಗೆ ಇಟ್ಬಿಟ್ಲು. ಮತ್ತೆ ಹಾಳಂಗಾಗಿದ್ರೆ ಅದು ಬೇಡ, ನನಗೆ ಕರೆಕ್ಟಾಗಿರ್ಬೇಕು, ಅದು ಬೇಗ ಹಾಳಾಗಬಾರ್ದು, ನಾವು ಕೊಟ್ಟಿರೋ ಅಮೌಂಟ್ಗೆ ಮಮ್ಮಿ ಎಷ್ಟು ವರ್ಷ ಬರಬೇಕು ಗೊತ್ತಾ ಅದು ಅಂತ ಅಂದು ನನಗೆ ತುಂಬ ನಗು ಬಂತು ಅಂಗಡಿಯಲ್ಲಿ. ನಮಗೆ ಈ UKG ಏಜ್ಗೆಲ್ಲ ನಮ್ಗೆ ಕೇಳಿದ್ ಕೊಡ್ಸಿದ್ರೆ ಸಾಕಪ್ಪ, ಗೊಂಬೆ ಥರದ್ದು ಅಂತ ಅನ್ಸಿದ್ದು. ಬಟ್ ಇವಳು ನಾವು ಕೊಟ್ಟಿರೋ ದುಡ್ಡಿಗೆ ಅದು ಎಷ್ಟು ವರ್ಷ ಬರಬೇಕು, ಬೇಗ ಹಾಳಾಗುತ್ತೆ ಅಂತಿದ್ರೆ ಅದು ತೆಗೆದು ಸೈಡ್ಗೆ ಇಟ್ಬಿಡಿ ಅಂತ ಸೈಡ್ಗೆ ಇಟ್ಬಿಟ್ಲು. ಅದೆಲ್ಲ ಕೇಳಿದಾಗ ನಾವು ಒಂದೇನೋ ಒಂಥರ ಖುಷಿ, ಒಂದು ಕಡೆ ಇಷ್ಟು ಬೇಗ ದೊಡ್ಡವಾಗ್ಬಿಟ್ವಲ್ಲ ನಮ್ಮ ಮಕ್ಕಳು ಅಂತ. ಫೈನಲಿ ಅಷ್ಟನ್ನ ಸೆಲೆಕ್ಟ್ ಮಾಡೋದು ಅವಳು ಕಲರ್ ವೈಸು ಡಿಸೈನ್ ವೈಸು ಅಷ್ಟು ಟೈಮ್ ತಗೊಳ್ಳಿಲ್ಲ. ಇದೆಷ್ಟು ದಿವಸ ಬರುತ್ತೆ, ಇದು ಚಿಕ್ಕದಾದರೆ ಇಲ್ಲಿ ಕಡಿಯುತ್ತಾ, ಇಲ್ಲಿ ಕಚ್ಚುತ್ತಾ ಕಾಲೆಲ್ಲ, ಬೆರಳೆಲ್ಲ ಇನ್ನೂ ಉದ್ದ ಇರೋದು ಬೇಕು, ಬರೀ ಇದೇ ನೋಡ್ತಿದ್ದಾಳೆ. ಅವಳಿಗೆ ಡಿಸೈನ್ ಕಲರು ಮತ್ತು ಇದೆಲ್ಲ ಮ್ಯಾಟ್ರ್ ಆಗ್ತಿಲ್ಲ. ನೆಕ್ಸ್ಟು ಅದೆಲ್ಲ ಅವಳು ಫುಲ್ ಫೈನಲೈಸ್ ಆಗಿ ಎತ್ತಿ ಕೊಟ್ಲು ಸ್ಲಿಪ್ಪರು. ಅದಾದಮೇಲೆ ನನ್ನ ಸ್ಲಿಪ್ಪರ್ ಸೆಲೆಕ್ಟ್ ಮಾಡೋಕ್ಕೆ ಬಂದಿದ್ದಾಳೆ. ನನಗೆ ಆ್ಯಕ್ಚುಲಿ ಸ್ಲಿಪ್ಪರೇ ಬೇಡ, ನಾನೀಗ ಪ್ರೆಗ್ನೆಂಟ್ ಆದಮೇಲೆ ನಾನು 1 ಪೇರ್ ಸ್ಲಿಪ್ಪರ್ ಅಷ್ಟೇ ತೊಗೊಂಡಿದ್ದು ಮಲ್ಲೇಶ್ವರಂಗೆ ಹೋದಾಗ. ಬಿಕಾಸ್ ನನ್ನ ಸೈಜ್ಗೆ ಸ್ಲಿಪ್ಪರ್ ಇಲ್ಲೆಲ್ಲೂ ಸಿಗ್ತಾ ಇರಲಿಲ್ಲ ಅಂತ ಅಲ್ಲಿ ತೊಗೊಂಡಿದ್ದೆ. ಬಟ್ ನನ್ನ ಅದೃಷ್ಟಕ್ಕೆ ಇಲ್ಲೂ ಒಂದು ಸೈಜ್ ಸಿಕ್ತು, ಬಟ್ ಒಂದೇ ಕಲರು ಲಾಸ್ಟ್ ಸೈಜ್ ಇತ್ತು. ನಾನು ಮಲ್ಲೇಶ್ವರಮಲ್ಲೂ ಇದೇ ಕಲರ್ ತೊಗೊಂಡಿದ್ದೆ. ಸೊ ಅದನ್ನು ನೋಡಿದ ತಕ್ಷಣ ನನ್ನ ಹಸ್ಬೆಂಡು, ಇಲ್ಲೇ ಇದೆಯಲ್ಲ ನಿನ್ಗಾಗೋ ಸೈಜು ಕರೆಕ್ಟಾಗಿರೋದು, ಇದು ತಗೊಂಬಿಡೋ, ಮತ್ತೇನೆಲ್ಲೆಲ್ಲೂ ಹುಡ್ಕೋಕ್ಕಾಗಲ್ಲ, ಅದು ಹಳೇದಾಗೋದ್ರೆ ಇದು ತಗೋ ಸರಿಯಾಗತ್ತೆ ಹಾಸ್ಪಿಟಲ್ಸ್ಗೆಲ್ಲ ಅಂದ್ಬಿಟ್ಟು ನನಗೂ 1 ಪೇರ್ ಸ್ಲಿಪ್ಪರ್ಸ್ನ ಕೊಡಿಸಿದ್ರು. ಬಟ್ ನನಗೆ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಅಂತಲ್ಲ, ನಾನು ಫಸ್ಟಿಂದನೂ ಅಷ್ಟೇ ನನಗೆ ಇಷ್ಟ ಆಗಿರುವಂಥ ಶೂಸು ಸ್ಲಿಪ್ಪರ್ಸ್ ಇದೆಲ್ಲ ಆಗೋದಿಲ್ಲ. ಬಿಕಾಸ್ ನಂದು ಕಾಲು ಸೈಜು ತುಂಬ ದೊಡ್ಡದು, ಫೂಟ್ ಅಂತೂ. ಎಷ್ಟೇ ಮಾಡ್ರನ್ ಫ್ಯಾನ್ಸಿ ಸ್ಲಿಪ್ಪರ್ಸ್ ಇದ್ರೂ ಕೂಡ ನನಗೆ ಇವೆಲ್ಲ ಆಗೋದಿಲ್ಲ. ಅವನ್ನೆಲ್ಲ ನೋಡಿದಾಗ ತುಂಬ ಬೇಜಾರಾಗುತ್ತೆ, ನನ್ನ ಕಾಲು ಚಿಕ್ಕದಾಗಿ ಪುಟ್ಟದಾಗಿರ್ಬೇಕಿತ್ತು ಅಂತ.
ಹಾಗೆ ಪಿಕ್ಕುಮಾದು ಇದು 6 ವರ್ಷ ತುಂಬಿ 7ನೇ ವರ್ಷ ಅಂದರೆ 6th ಇಯರ್ ಅವಳಿಗೆ ಕಂಪ್ಲೀಟ್ ಆಯಿತು. ಸೊ ನನಗೂ ನನ್ನ ಹಸ್ಬೆಂಡ್ಗೂ ಒಂದು ಪ್ಲಾನ್ ಇತ್ತು, ಅವಳಿಗೆ 6 ವರ್ಷ ತುಂಬಿದೆ ಅಲ್ವಾ, ಸೊ ಅವಳಿಗೆ 6 ಗಿಫ್ಟ್ನ ಕೊಡಬೇಕು ಬರ್ಡೇಗೆ, ಅವಳಿಗೆ ಸರ್ಪ್ರೈಸ್ ಆಗಿರಬೇಕು ಅಂತ. ಸೊ ಈ ಬಟ್ಟೆ ಶೂಸ್ ಎಲ್ಲ ನಾವು ಅವಳಿಗೆ ಗೊತ್ತಿಲ್ಲದಿರೋ ಥರ ಬರ್ಡೇ ದಿವಸ ತಂದ್ಕೊಡೋಣ ಅಂತ ಅನ್ಕೊಂಡಿದ್ವಿ. ಬಟ್ ಅದೇನೋ ಪ್ಲಾನ್ ಆಗಿ ಇವಳ್ದು ಹಾಲಿಡೇ ಇದ್ದಿದ್ರಿಂದ ಸೈಜ್ ಗೊತ್ತಾಗದೇ ಇದ್ರೆ ಕಷ್ಟ ಆಗ್ಬಿಡುತ್ತೆ, ನಡಿ ಕರ್ಕೊಂಡು ಹೋಗಿ ತಗೊಂಬಂದ್ಬಿಡೋಣ ಅಂತ ಬೆಳಗ್ಗೆನೆ ಕರ್ಕೊಂಡು ಹೋದ್ರು ನನ್ನ ಹಸ್ಬೆಂಡು. ಅವಳು ಮನೆಗೆ ಬಂದಿದ ತಕ್ಷಣ ಸುಮ್ಮನೆ ಇರ್ತಾಳ ಅನ್ನೋ ಚಾನ್ಸ್ ಹಾಕೊಂಡು ಬಟ್ಟೆ ಶೂಸು ಎಲ್ಲ ಎಷ್ಟು ಖುಷಿಯಾಗಿ ಕುಣಿತಾ ಇದ್ದಾಳೆ. ಹಬ್ಬಬ್ಬ ಇನ್ನೇ ಟ್ಯಾಗು ತೆಗ್ದಿಲ್ಲ ಬಟ್ಟೆಯಿಂದ. ಸಖತ್ತು ಖುಷಿ ಆಗ್ಬಿಟ್ಟಿದೆ. ನಮ್ಮ ಮನೇಲಿ ಡ್ರೆಸ್ಸಿಂಗ್ ಟೇಬಲ್ ಇಲ್ಲದೆ ಇರೋದ್ರಿಂದ ನಮ್ಮ ಮನೆ ಬೀರೋಲಿರೋ ಮಿರರ್ನೇ ನೋಡ್ಕೊಂಡು ನಾನು ಎಷ್ಟು ಚೆನ್ನಾಗಿದ್ದೀನಿ ಇಷ್ಟು ಚೆನ್ನಾಗಿದ್ದೀನಿ ಬರೀ ಅದೇ ಹೇಳ್ಕೊಂಡು ಅವಳು ಖುಷಿಗೆ ಹಾಡೆಲ್ಲ ಹೇಳ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಈ ಸೀನ್ ನೋಡಿದ್ರೆ ಹಂಗನ್ಸುತ್ತೆ, ನಾವು ಎಷ್ಟೇ ದುಡ್ಡು ಕೊಟ್ಟು ಮಕ್ಕಳಿಗೆ ಏನೇ ಕೊಡ್ಸಿದ್ರು ಕೂಡ ಅವರು ಇಷ್ಟು ಖುಷಿಯಾಗಿದ್ದಾಗ ನಮಗೆ ಸಿಗುತ್ತಲ್ಲ ನೆಮ್ಮದಿ, ಅದನ್ನ ಕಣ್ಣಿಂದ ನೋಡಿದಾಗ ಅದು ಯಾವ ದುಡ್ಡಲ್ಲೂ ಇಲ್ಲ ಎಂಥದ್ರಲ್ಲೂ ಇಲ್ಲ ಅಂತ. ಸಖತ್ತು ಖುಷಿಲಿ ಯಾವ್ದ್ಯಾವುದೋ ಹಿಂದಿ ಸಾಂಗು ಇಂಗ್ಲೀಷ್ ಸಾಂಗು ಅವ್ರ ಸ್ಕೂಲಲ್ಲಿ ಹೇಳ್ಕೊಟ್ರೆ ಎಲ್ಲ ಹಾಡನ್ನು ಮಿಕ್ಸ್ ಮಾಡ್ಕೊಂಡು ಹೇಳಿ ಡ್ಯಾನ್ಸ್ ಮಾಡ್ತಾನೆ ಇದ್ಲು. ನಾನು ಹಿಂಗೆ ಚೆನ್ನಾಗಿದ್ದೀನ ಹಂಗೆ ಚೆನ್ನಾಗಿದ್ದೀನ ಇದು ನನಗೆ ಚೆನ್ನಾಗಿ ಕಾಣಿಸ್ತಿದ್ದೆ ಅಂತ. ಬಟ್ ಆ್ಯಕ್ಚುಲಿ ಅವಳಿಗೆ ಆ ಡ್ರೆಸ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದಕ್ಕೆ ಬಾಟಮಲ್ಲಿ ಪ್ಯಾಂಟ್ ಕೂಡ ಇತ್ತು, ಬಟ್ ಅವಳು ಪ್ಯಾಂಟ್ ಹಾಕಲ್ಲ ಅದಂತೂ 100% ಶೋರು. ಆಗಲೇ ಹೇಳ್ದಂಗೆ ಅವಳಿಗೆ ಶಾರ್ಟ್ ಡ್ರೆಸ್ಸಸ್ಸೇ ಇಷ್ಟ ಆಗುತ್ತೆ. ಸೊ ಇದೊಳಗೆ ಸಖತ್ತು ಇಷ್ಟ ಆಗ್ಬಿಟ್ಟಿದೆ. ನೋಡಬೇಕು, ಇನ್ನು ಬರ್ಡೇ 2 ಡೇಸ್ ಇದೆ ಅವಳದು. ನಾವು ಅನ್ಕೊಂಡಂಗೆ 6 ಗಿಫ್ಟ್ ಥೀಮ್ ಮಾಡೋದಾ ಅಥವಾ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಡೌಟಲ್ಲಿ ಇದ್ದೀವಿ. ಇನ್ನು 2 ಡೇಸಲ್ಲಿ ಅವಳಿಗೆ ಯಾವ್ದು ಇಷ್ಟ ಅಂತ ಹೇಳಿದಾಳೆ ಅದನ್ನೆಲ್ಲ ನಾವು ಒಂದು ಕ್ಯಾಲ್ಕುಲೇಷನ್ ಮಾಡಿಕೊಂಡು ತಗೊಂಡು ಅವಳಿಗೆ ಗಿಫ್ಟ್ ರ್ಯಾಪ್ ಎಲ್ಲ ಮಾಡಿ ಕೊಡೋದಕ್ಕೆ ಟೈಮ್ ಆಗುತ್ತಾ ಏನೋ ಇದೆಲ್ಲ ನೋಡ್ಕೋಬೇಕು. ಬಿಕಾಸ್ ಅವಳು ಕೇಳಿರೋದೆಲ್ಲ ಒಂದೇ ಕಡೆ ಸಿಗೋದಿಲ್ಲ ಆ್ಯಂಡ್ ಅದನ್ನೆಲ್ಲ ಹುಡ್ಕೊಂಡು ತಿರ್ಗೋಷ್ಟು ನನಗೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಒನ್ಸ್ ನನ್ನ ಹಸ್ಬೆಂಡ್ ಎಲ್ಲಾದರೂ ಹೋಗಿ ಹೊರಗಡೆ ನಾನು ತರ್ತೀನಿ ಅಂತ ಏನಾದ್ರು ತೊಗೊಂಡು ಬಂದರೆ ಫೈನಲಿ ನಾವು ಅದನ್ನು ಕೊಡ್ಬೋದು. ಅದನ್ನು ನಾನು ಕೊಡ್ತೀನಿ ಅಂತ ಅಂದರೆ ನೆಕ್ಸ್ಟ್ ಅಪ್ಕಮಿಂಗ್ ನಾನು ವ್ಲಾಗಲ್ಲಿ ಅಪ್ಲೋಡ್ ಮಾಡಿ ತೋರಿಸ್ತೀನಿ. ಪೆಕ್ಕಮ್ಮ ಬರ್ಡೇ ವ್ಲಾಗಲ್ಲಿ ನಾನು ಖಂಡಿತವಾಗ್ಲೂ ಇನ್ ಕೇಸ್ ಅವಳಿಗೆ ಗಿಫ್ಟ್ಸ್ನ ಕೊಟ್ಟಿದ್ರೆ ತೋರಿಸ್ತೀನಿ ಆ್ಯಂಡ್ ಹೇಳ್ತೀನಿ ಏನೇನು ಕೊಟ್ಟಿವಿ ನಾವು ಅಂತ ಹೇಳ್ಬಿಟ್ಟು. ಇದೆಲ್ಲ ಶಾಪಿಂಗ್ ಮಾಡಿ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ನಮಗೂ ಊಟ ಟೈಮ್ ಆಗೋಗ್ಬಿಟ್ಟಿದೆ. ನಾವೆಲ್ಲೂ ಹೊರಗಡೆ ಊಟ ಮಾಡೋಕ್ಕೆ ಹೋಗಲಿಲ್ಲ ಇವತ್ತು. ಸಾಂಬಾರು ಮನೇಲೇ ಇತ್ತು ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಬಂದಿದ ತಕ್ಷಣ ರೈಸ್ ಹಾಕಿ ಆ್ಯಂಡ್ ಅದಕ್ಕೆ ಆಮ್ಲೆಟ್ ಮಾಡಿಕೊಂಡು 3 ಜನಕ್ಕೆ ಊಟನ ಪ್ರಿಪೇರ್ ಮಾಡ್ತಾ ಇದ್ದಾರೆ. ನನಗೆ ಅಷ್ಟಕ್ಕೆ ಸುಸ್ತಾಯಿತು. ಅವ್ರ ಜೊತೆ ಹೋಗಿ ಒಂದು ಬಟ್ಟೆ ಶಾಪು ಮತ್ತು ಸ್ಲಿಪ್ಪರ್ ಶಾಪಿಂಗ್ ಮಾಡ್ಕೊಂಡು ಬರೋ ಅಷ್ಟರಲ್ಲೇ ಸಾಕು ಮಲ್ಕೊಂಡ್ರೆ ಸಾಕು ಅಥವಾ ರೆಸ್ಟ್ ಮಾಡಿದ್ರೆ ಸಾಕು ಅನ್ನೋಷ್ಟು ಬ್ಯಾಕ್ ಪೇನ್ ಆಗಿಬಿಟ್ಟಿತ್ತು. ಸೊ ಇದು ಒಂದೇ ರೀಸನ್ಗೆ ನಾನು ಇವಾಗ ಯೂಟ್ಯೂಬಲ್ಲಿ ಅಷ್ಟು ಆ್ಯಕ್ಟಿವ್ ಆಗಿಲ್ಲ. ಇವತ್ತಿನ ವ್ಲಾಗ್ ಇಷ್ಟೇನೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲಾಸ್ಟಲ್ಲಿ ಒಂದು ಲೈಕ್ ಮಾಡಿ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.